ಬಾಲಿವುಡ್ಗೆ ಹೋಗ್ತಾರೆ ಅಂತ? ಇಲ್ಲ ಸರ್, ನನಗೆ ಫಸ್ಟ್ ಸಿನಿಮಾನೇ ಆಫರ್ ಸಿಕ್ಕಿತ್ತು. ನಾನು ಆವತ್ತೂ ಇಲ್ಲ ಅಂದೆ. ಈ ನಿನ್ನೆ ಮೊನ್ನೆನೂ ಒಂದು ಸಿನಿಮಾದ ಆಫರ್ ಬಂದಿತ್ತು. ನಮ್ಗೆ ಇವತ್ತೂ ಇಲ್ಲ, ನಾಳೆನೂ ಇಲ್ಲ. ನಾನು ಸ್ಟ್ರೇಟ್ ಕನ್ನಡ ಭಾಷೆ ಬಿಟ್ಟು ಸರ್, ನಾನು ಕೊನೆ ಉಸಿರು ಬರೋವರೆಗೂ ನಾನು ಸ್ಟ್ರೇಟ್ ಯಾವ ಸಿನಿಮಾನು ಮಾಡಲ್ಲ. ಕನ್ನಡ ಸಿನಿಮಾನೇ ಮಾಡ್ತೀನಿ. ನೀವು ಡಬ್ ಮಾಡ್ಕೊಳ್ಳಿ, ಬೇಕಿದ್ರೆ ಡಬಲ್ ಲ್ಯಾಂಗ್ವೇಜ್ ಮಾಡ್ಕೊಡ್ತೀನಿ. ಹಿಂದಿಯಲ್ಲೂ ಶೂಟ್ ಮಾಡ್ಕೊಡ್ತೀನಿ, ಕನ್ನಡದಲ್ಲೂ ಸ್ಟ್ರೇಟ್ ಆಗಿ ಶೂಟ್ ಮಾಡ್ತೀನಿ. ಅದೇ ಕನ್ನಡ ಭಾಷೆ ನನ್ನ ಇದು ನನ್ನ ಸ್ವಾಭಿಮಾನ. ಇದು ನಾನು ಬೆಳೆದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನೆಕ್ಸ್ಟ್ ಲೆವೆಲ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ. ಎಷ್ಟಾಗಲಿ ದರ್ಶನ್ ನೋಡ್ಕೊಂಡು ಬಂದವರಲ್ವಾ? ಹಾಗಂತಲ್ಲ ಸರ್, ದರ್ಶನ್ ಸರ್ ದರ್ಶನ ನೋಡ್ಕೊಂಡ್ ಬಂದೆ ಅಂತಲ್ಲ. ನನಗೆ ಭಾಷೆ ಮೇಲೆ ಭಾರಿ ಗೌರವ, ಭಾರಿ ಪ್ರೀತಿ ಇದೆ ಸರ್. ನನ್ನ ಭಾಷೆ ನಾನು ಬಿಟ್ಕೊಡಲ್ಲ. ಏನಕ್ಕೆ ನಾನು ಬಿಟ್ಟೋದ್ರೆ ಅಲ್ಲಿ ನಿಯತೆ ಹೋಗಿತ್ತು. ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಎಂಥದ್ದು ಇದೇ ಭೂಮಿ ಅಲ್ಲ. ಕೊನೆಗೆ ನಡೆಸ ನಾನು ಸತ್ರು ಕೂಡ ಇದೇ ಜಾಗದಲ್ಲಿ ಮಣ್ಣು ಮಾಡೋದು. ನನ್ನ ಜ್ಞಾನಿಕೆ ಬೇರೆ ಇಂಡಸ್ಟ್ರಿನ ಬೆಳೆಸಬೇಕು, ಬೇರೆ ಇಂಡಸ್ಟ್ರಿ ಮಾಡಬೇಕು.